ನಮಸ್ತೆ ಎಲ್ಲರಿಗೂ. ಆರೋಗ್ಯ ಲಿವಿಂಗ್ ಎಪಿಸೋಡ್ 3 ಮಾಡ್ತಿದ್ದೀವಿ. ಕಂಟಿನ್ಯೂಡ್ ವರ್ಷನ್ ಅಬೌಟ್ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಇವತ್ತು ನಾನು ಕೆಲವೊಂದು ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಮುದ್ರೆ ಮಾಡೋದಕ್ಕಿಂತ ಮುಂಚೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಟಿ ವಿ, ಫೋನ್, ಲ್ಯಾಪ್ಟಾಪ್ ಎಲ್ಲ ನಿದ್ದೆ ಮಾಡೋದಕ್ಕಿಂತ ಮಿನಿಮಮ್ 40 ಮಿನಿಟ್ಸ್ ಮುಂಚೆ ನೀವು ದೂರ ಇಡಬೇಕು. ನಾವು ಗ್ಯಾಜೆಟ್ಸನ್ನು ನಾವು ನೋಡ್ತಾ ಇದ್ರೆ ಅಥವಾ ಯೂಸ್ ಮಾಡ್ತಿದ್ರೆ ಅದರಲ್ಲಿರೋ ವೇವ್ಸು ನಮ್ಮ ಬ್ರೈನಲ್ಲಿ ಕೆಲವೊಂದು ಆ್ಯಕ್ಟಿವಿಟಿಯನ್ನು ಉತ್ಪತ್ತಿ ಮಾಡುತ್ತೆ. ಸೊ ಆ ಆ್ಯಕ್ಟಿವಿಟಿ ಮೆಲಟನಿನನ್ನು ಉತ್ಪತ್ತಿ ಮಾಡದಂತೆ ತಡೆಯುತ್ತೆ. ಹಾಗಾಗಿ ಆ ಗ್ಯಾಜೆಟ್ಸ್ನೆಲ್ಲ ದೂರ ಇಟ್ಟಾಗ ಸಹಜವಾಗಿ ನಮ್ಮ ಬಾಡಿಯಲ್ಲಿ ಏನು ಕೆಮಿಕಲ್ ನಿದ್ದೆಗೆ ಬೇಕೋ ಅದು ಉತ್ಪತ್ತಿ ಆಗುತ್ತೆ. ಇನ್ನೊಂದೇನೆಂದರೆ ಚಿನ್ಮುದ್ರ. ಎರಡು ಕೈಯಲ್ಲಿ ಈ ಥರ ಮುದ್ರೆನ ಹಿಡ್ಕೊಂಡು ಆಕಾಶಮುಖವಾಗಿ ತೊಡೆ ಮೇಲೆ ಇಟ್ಕೊಂಡು ನೀವು ಇದನ್ನ ಕೂತ್ಕೊಂಡು ಅಥವಾ ಮಲ್ಕೊಂಡು ಕೂಡ ಮಾಡ್ಬೋದು. ದೀರ್ಘವಾದ ಉಸಿರಾಟ, ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡ್ತಾ ಬ್ರೀದ್ ಇನ್ ಮಾಡುವಾಗ ಕೌಂಟ್ ಮಾಡಬೇಕು. 1 2 3 4 ಅಂತ 8ರಷ್ಟು ಬ್ರೀದ್ ಇನ್, 10ರಷ್ಟು ಬ್ರೀದ್ ಔಟ್. ನಿಧಾನವಾಗಿ ನೀವು 10 ಅಥವಾ 15 ಸೈಕಲ್ ಹಂಗೆ 1 ಅಥವಾ 2 ನೀವು ಮಾಡಬೇಕು. ಇದಲ್ಲದೆ ನೀವು ಪ್ರಾಣ ಮುದ್ರಾನ ಕೂಡ ಮಾಡ್ಬೋದು. ಯಾವುದೇ ಮುದ್ರೆನ ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ 1-1.5 ನಿಮಿಷಕ್ಕೆಲ್ಲ ಕೈ ನೋವು ಬರುತ್ತೆ. ಆದರೆ ನೀವು ಕರೆಕ್ಟಾಗಿ ಇದು ಹೀಗೆಲ್ಲ ಲೂಸಾಗಿದ್ದರೆ ಇದು ವರ್ಕ್ ಆಗ್ತಿಲ್ಲ ಅಂತ ಅರ್ಥ. ಓಕೆ, ಇದನ್ನು ಹೀಗೆ ಇಟ್ಕೊಳ್ಳಿ. ಪ್ರಾಣವಾಯು ನಮ್ಮ ಹಾರ್ಟ್ ಮತ್ತು ಲಂಗ್ಸ್ ಮಧ್ಯದಲ್ಲಿ ಇದು ಸರ್ಕ್ಯುಲರ್ ಮೋಷನಲ್ಲಿ ನಮ್ಮ ಪ್ರಾಣಶಕ್ತಿ ರೊಟೇಟ್ ಆಗ್ತಾ ಇರುತ್ತೆ. ಇದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ಮತ್ತು ಚೆನ್ನಾಗಿ ಪ್ರಾಣಶಕ್ತಿ ನಮ್ಮ ಬಾಡಿ ಪ್ರತಿಯೊಂದು ಸೆಲ್ಗೆ ಹೋಗಲಿಕ್ಕೆ ಸಹಾಯ ಆಗುತ್ತೆ. ಇದು ಪ್ರಾಣ ಮುದ್ರೆ. ಇದನ್ನು ಕೂಡ ನೀವು ಒಂದು 10-11 ಉಸಿರಾಟದವರೆಗೂ ಇದನ್ನು ಮಾಡಬೇಕು. ಇದಲ್ಲದೆ ಬ್ರಾಹ್ಮಿ ತೈಲ ಅಂತ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ಒಂದು 1/2 ಅವರ್ ಮುಂಚೆ 1-2-3 ಬೊಟ್ಟ ಆಗೋಷ್ಟು ನೀವು ತಲೆಗೆ ದಿನ ಹಚ್ಕೊಳ್ತಾ ಬಂದರೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿ ಮತ್ತು ಚೆನ್ನಾಗಿ ನಿದ್ದೆಗೆ ಬೇಕಾದಂಥ ಕೆಮಿಕಲ್ಸು ನಿಮ್ಮ ತಲೆಯಲ್ಲಿ ಉತ್ಪತ್ತಿ ಆಗುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ವಾಕ್ ಮಾಡಬೇಕು. ವಾಕ್ ಮಾಡೋದ್ರಿಂದನೂ ಊಟ ಆದಮೇಲೆ ವಾಕ್ ಮಾಡಿ ಆಮೇಲೆ ಈ ಮುದ್ರೆಗಳನ್ನು ಮಾಡಿದ್ರೆ ಬೇಗ ನಿಮಗೆ ನಿದ್ದೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಪಾದಗಳಿಗೆ ಮಹಾನಾರಾಯಣ ತೈಲ ಅಥವಾ ನಾರಾಯಣ ತೈಲ ಅಂತ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಅದನ್ನು ಸ್ವಲ್ಪ ಡಬಲ್ ಬಾಯ್ಲರ್ ಮೆಥಡಲ್ಲಿ ವಾರ್ಮ್ ಮಾಡಿಕೊಂಡು ಪಾದಗಳು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಬಿಸಿ ನೀರಲ್ಲಿ ಕಾಲಿಟ್ಕೊಂಡು 1/2 ಅವರ್ ಆಮೇಲೆ ಒರೆಸ್ಕೊಂಡು ಮಲ್ಕೊಳ್ಳೋದ್ರಿಂದ ಕೂಡ ನಿಮಗೆ ಬೇಗ ನಿದ್ದೆ ಬರುತ್ತೆ. ಇದನ್ನು ಎಲ್ಲ ಏಜ್ ಗ್ರೂಪ್ ಅವ್ರು ಕೂಡ ಮಾಡ್ಬೋದು. ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇದು ಸೇಫ್. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳ ಜೊತೆಗೆ ಸಿಗ್ತೀನಿ. ಫಾಲೋ ಮಾಡಿ. ಧನ್ಯವಾದ.